ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್ ದರ್ಶನ್ ಅವರ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮಿಯಾನ ಕಟ್ಟ ಅಗತ್ಯ ಏನು ಕಾಣ್ತಾ ಇದೆ? ಗೊತ್ತಿಲ್ಲ, ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ, ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ. ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನಗೆ ಹೇಳಿಲ್ಲ. ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾನು ಮಾಡೋದು ಕೇಳಪ್ಪ. ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ. ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು, ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ, ಯಾರು ಬಂದಿದ್ರ ಸರ್? ಯಾರು ಬಂದಿಲ್ಲ ನನ್ನ ಹತ್ರ. ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ನೋ, ಸುದ್ದಿ ಹೊರಗಡೆ ಬಂದಿತ್ತು. ಕೇಳಪ್ಪ, ಈಗ ಹಿಂಗಂದ್ರೆ ಇವ್ರ ಪರ ಸಹಾಯ ಮಾಡ್ತೀವಿ, ಹಂಗಂದ್ರೆ ಅವ್ರಿಗೆ ವಿಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ಏನು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು, ಗೊತ್ತಾಯ್ತಾ? ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ಕೆ ಹೋಗಲ್ಲ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ. ಲಾ ಅಬೈಡಿಂಗ್ ಸಿಟಿಜನ್. ಸರ್ ದರ್ಶನ್ ಅವರ ವಿಚಾರದಲ್ಲಿ ಸರ್ ಠಾಣೆಯ ಸುತ್ತ ಶಾಮಿಯಾನ ಕಟ್ಟ ಅಗತ್ಯ ಏನು ಕಾಣ್ತಾ ಇದೆ? ಗೊತ್ತಿಲ್ಲ, ಪೊಲೀಸ್ನವರು ಏನು ತೀರ್ಮಾನ ಮಾಡಿದಾರೋ ನನಗೆ ಗೊತ್ತಿಲ್ಲ. ನಮ್ಮನ್ನೇನು ಕೇಳ್ಕೊಂಡು ಮಾಡಿಲ್ಲ, ಗೊತ್ತಿಲ್ಲ ನನಗೆ ಯಾರು ಕಂಪ್ಲೇಂಟ್ ಮಾಡಿಲ್ಲ ಜನಸಾಮಾನ್ಯರು ತೊಂದರೆ ಆಗಿದೆ ಅಂತೇಳಿ. ನೀವು ಹೇಳೋದು ಬಿಟ್ಟರೆ ಬೇರೆ ಯಾರು ಬಂದು ನನಗೆ ಹೇಳಿಲ್ಲ. ಮೀಡಿಯಾದವ್ರಿಗೆ ಕೇಳ್ಕೊಂಡೆಲ್ಲ ನಾನು ಮಾಡೋದು ಕೇಳಪ್ಪ. ಇಲ್ಲಿ ಸಾಮಾನ್ಯ ಜನರಿಗೋಸ್ಕರ ನಾವು ಸರ್ಕಾರ ಮಾಡೋದು. ಸಾಮಾನ್ಯ ಜನ ಏನು ಹೇಳ್ತಾರೆ ಹಂಗೆ ಕೇಳ್ತೀವಿ. ಇದೇ ಪ್ರಕರಣದಲ್ಲಿ ಸಾಕಷ್ಟು ಜನ ತಮ್ಮ ಹತ್ರ ಬಂದಿದ್ರು, ದರ್ಶನ್ ಅವ್ರ ಪರವಾಗಿ ಲಾಬಿ ಮಾಡ್ಲಿಕ್ಕೆ ಪ್ರಭಾವಿಗಳು ಬಂದಿದ್ರು, ಪ್ರಭಾವ ಬೀರ್ಲಿಕ್ಕೆ ಅನ್ನೋದು ಒಂದು ಸುದ್ದಿ ಆಗಿತ್ತು ಸರ್. ಸುದ್ದಿ ಅಷ್ಟೇ, ಯಾರು ಬಂದಿದ್ರ ಸರ್? ಯಾರು ಬಂದಿಲ್ಲ ನನ್ನ ಹತ್ರ. ಸುದ್ದಿ ಆಗಿತ್ತು ಅಂತ ಯಾಕೆ ಕೇಳ್ತೀಯ? ನೋ, ಸುದ್ದಿ ಹೊರಗಡೆ ಬಂದಿತ್ತು. ಕೇಳಪ್ಪ, ಈಗ ಹಿಂಗಂದ್ರೆ ಇವ್ರ ಪರ ಸಹಾಯ ಮಾಡ್ತೀವಿ, ಹಂಗಂದ್ರೆ ಅವ್ರಿಗೆ ವಿಡಿಕ್ಟಿವ್ ಪಾಲಿಟಿಕ್ಸ್ ಮಾಡ್ತೀವಿ. ಏನು ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ನೋಡ್ರಿ, ಬಿಜೆಪಿಯವರು ಬೇಕು ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ನಾವು ಈ ನೆಲದ ಕಾನೂನು ಏನಿದೆ ಅದರ ಪ್ರಕಾರ ನಡ್ಕೊಳ್ಳೋದು, ಗೊತ್ತಾಯ್ತಾ? ಕಾನೂನು ಬಿಟ್ಟು ಬೇರೆ ಏನು ಮಾಡಕ್ಕೆ ಹೋಗಲ್ಲ. ನಾವು ಯಾವುದೇ ದ್ವೇಷದ ರಾಜಕಾರಣ ಮಾಡಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.